ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಕಳೆದ ಕೆಲ ವರ್ಷಗಳಿಂದಲೂ ಸಹ ಅವರ ಥೆರಪಿಸ್ಟ್ ಆಗಿದ್ದೇನೆ. ಆದರೆ ನಾನು ಈಚೆಗೆ ನನ್ನ ಕೌನ್ಸಿಲಿಂಗ್ ಸೆಷನ್ಗೆ ಅವರನ್ನು ಕರೆದಿದ್ದೆ. ನಾನಿದ್ದಲ್ಲಿಗೆ ಬಂದಿದ್ದ ಅವರು ತುಂಬ ವೀಕ್ ಆಗಿದ್ದರು. ಅವರ ಮುಖದಲ್ಲೂ ಸಹ ಖುಷಿಯ ಛಾಯೆಯೇ ಇರಲಿಲ್ಲ. ನಾನು ಏನಾಯಿತು, ನಿಮಗೇನು ಅನಿಸ್ತಾ ಇದೆ ಅಂತ ಹೇಳಿ ಅಂತ ಆತ್ಮೀಯವಾಗಿ ಅವರ ಕೈ ಒತ್ತಿ ಕೇಳಿದೆ. ಅದಕ್ಕೆ ಮುಂದಿನ 5 ನಿಮಿಷಗಳವರೆಗೂ ಏನೂ ಮಾತನಾಡದೆ ಮೌನದಿಂದಿದ್ದ ಅವರು ಏಕಾಏಕಿ ಮೌನ ಮುರಿದು ಜೋರಾಗಿ ಅಳೋದಕ್ಕೆ ಶುರು ಮಾಡಿದ್ರು. ನಾನು ಸಾಧ್ಯವಾದಷ್ಟು ಅವರನ್ನು ಸಂತೈಸಲು ಪ್ರಯತ್ನಿಸಿದೆ. ಆದರೆ ಅವರು ಅಸಹಾಯಕರಾಗಿ ಒಂದೇ ಸಮನೆ ಅಳುತ್ತಾ ಇದ್ದರು. ಅವರೇನೋ ಅವ್ಯಕ್ತ ಸಂಕಟದಿಂದ ಬಾಧಿತರಾದಂತೆ ತೋರಿದರು. ಈ ಮಾತು ಹೇಳಿದ್ದು ಖ್ಯಾತ ಪಾಪ್ ಗಾಯಕರಾದ ಜಸ್ಟಿನ್ ಬೀಬರ್ ಅವರ ಆಪ್ತ ಥೆರಪಿಸ್ಟ್. ಹೌದು, ಜಸ್ಟಿನ್ ಬೀಬರ್ ಎಂದ ತಕ್ಷಣ ನಮಗೆಲ್ಲ ಆ ಒಂದು ಮುದ್ದಾದ ಮುಖ ನೆನಪಿಗೆ ಬರುತ್ತೆ. ಅವನು ಹಾಡಿದ ಬೇಬಿ ಬೇಬಿ ಹೋ ಎನ್ನುವ ಹಾಡು ಕಿವಿಯಲ್ಲಿ ಒಮ್ಮೆ ಗುಯ್ಗುಟ್ಟುತ್ತದೆ. ನೋಡಲು ಅಷ್ಟು ಸುಂದರವಾಗಿದ್ದ ಈ ನಗುವ ಕಂಗಳ ಚೆಲುವನಿಗೆ ಈಗೇನಾಗಿ ಹೋಯಿತು? ಥೆರಪಿಗೆ ಒಳಗಾಗುವಂಥದ್ದು ಅವನಿಗೆ ಏನಾಗಿದೆ? ಚಿಕ್ಕ ವಯಸ್ಸಿನ ಜಸ್ಟಿನ್ ಯಾಕೆ ಈಗ ವಯಸ್ಸಾದ ವ್ಯಕ್ತಿಯ ಹಾಗೆ ಕಾಣಿಸ್ತಿದ್ದಾನೆ? ಎಲ್ಲ ಕಡೆ ಅವರನ್ನ ಟ್ರೋಲ್ ಮಾಡಲು ಕಾರಣವೇನು ಎನ್ನುವ ಸಾಕಷ್ಟು ವಿಚಾರಗಳು ಅನೇಕರಿಗೆ ಗೊತ್ತಿಲ್ಲ. ಅದು 2008ರ ಇಸವಿಯ ಒಂದು ದಿನ. ಸ್ಕೂಟರ್ ಬ್ರಾನ್ ಎನ್ನುವ ಸ್ಟುಡಿಯೋ ರೆಕಾರ್ಡಿಂಗ್ ಎಕ್ಸಿಕ್ಯೂಟಿವ್ ಒಬ್ಬರು ಯೂಟ್ಯೂಬ್ನಲ್ಲಿ ಏನೋ ಸರ್ಚ್ ಮಾಡುವಾಗ ಅವರಿಗೆ ಹಠಾತ್ತನೆ ಜಸ್ಟಿನ್ ಬೀಬರ್ನ ಒಂದು ಸಾಂಗ್ ವಿಡಿಯೋ ಸಿಗುತ್ತೆ. ಅದನ್ನು ಜಸ್ಟಿನ್ ಅವರ ತಾಯಿ ಮನೆಯಲ್ಲೇ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ರು. ಅದರಲ್ಲಿ ಜಸ್ಟಿನ್ರ ಗಾಯನ ಹಾಗೂ ಅವರ ಧ್ವನಿ ಕೇಳಿ ಇಂಪ್ರೆಸ್ ಆದ ಬ್ರಾನ್ ಅವರು ಜಸ್ಟಿನ್ರನ್ನ ಮೊದಲ ಬಾರಿಗೆ ಅಮೆರಿಕಾಗೆ ಕರೆದು ಬೇರೊಬ್ಬ ಗಾಯಕನ ಜೊತೆ ಸ್ಟೇಜ್ನಲ್ಲಿ ಹಾಡಲು ಅವಕಾಶ ಕಲ್ಪಿಸ್ತಾರೆ. 2008ರಿಂದ ಜಸ್ಟಿನ್ ಅಮೆರಿಕಾದ ಯುವ ಪಾಪ್ ಗಾಯನದ ವಲಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿ ಸಾಕಷ್ಟು ಸಾರ್ವಕಾಲಿಕ ದಾಖಲೆಗಳನ್ನು ಮಾಡ್ತಾ ಹೋದ್ರು. ಅವರ ಬೇಬಿ ಎನ್ನುವ ಸೋಲೋ ಆಲ್ಬಮ್ ಸಾಂಗ್ ಒಂದು ಕಾಲದಲ್ಲಿ ಪಾಪ್ ಲೋಕವನ್ನೇ ಧ್ವಂಸ ಮಾಡುವಷ್ಟು ಸೂಪರ್ ಹಿಟ್ ಆಗಿತ್ತು. ಸಾಮಾನ್ಯವಾಗಿ ಪಾಪ್ ಗಾಯಕರಲ್ಲಿ ಒಂದು ತಂಡ ಅಥವಾ ಅವರದ್ದೇ ಬ್ಯಾಂಡ್ ಸೆಟ್ ಇರುತ್ತದೆ. ಆದರೆ ಸೋಲೋ ಗಾಯಕರಾಗಿ ಜಸ್ಟಿನ್ ಪ್ರಪ್ರಥಮ ಬಾರಿಗೆ ತೀವ್ರವಾಗಿ ಗುರುತಿಸಿಕೊಂಡ ಅಮೆರಿಕಾದ ಮೊದಲ ಚಿಕ್ಕ ವಯಸ್ಸಿನ ಗಾಯಕ ಎಂದೇ ಹೆಸರು ಪಡೆದರು. ಪಾಪ್ ಲೋಕದಲ್ಲಿ ಇದುವರೆಗೂ ಅವರ ಹೆಸರಿನ 33ಕ್ಕೂ ಹೆಚ್ಚಿನ ಗಿನ್ನಿಸ್ ದಾಖಲೆಗಳಿವೆ. ಅವುಗಳಲ್ಲಿ 13 ರೆಕಾರ್ಡ್ಗಳನ್ನು ಇತರರು ಬ್ರೇಕ್ ಮಾಡಿದ್ರೂ ಸಹ ಇನ್ನೂ 22ರಷ್ಟು ದಾಖಲೆಗಳನ್ನು ಯಾರೂ ಮುರಿದಿಲ್ಲ. ಜಸ್ಟಿನ್ 1994ರ ಮಾರ್ಚ್ 1ರಂದು ಕೆನಡಾದ ಒಂಟಾರಿಯೋ ಬಳಿ ಇರುವ ಲಂಡನ್ ಸಿಟಿಯಲ್ಲಿ ಜನಿಸಿದ್ರು. ಚಿಕ್ಕಂದಿನಿಂದಲೂ ಸಹ ಸಂಗೀತ ಹಾಗೂ ವಾದ್ಯಗಳಲ್ಲಿ ಆಸಕ್ತಿ ಇದ್ದ ಅವರು ಗಾಯನದಲ್ಲಿ ಅಭಿರುಚಿ ಬೆಳೆಸಿಕೊಂಡಿದ್ದರು. ಇವರ ಸಂಗೀತ ಕಲಿಕೆಯ ಆಸಕ್ತಿ ಗಮನಿಸಿದ ಇವರ ತಾಯಿ ಪ್ಯಾಟಿ ಜಸ್ಟಿನ್ ಚಿಕ್ಕ ವಯಸ್ಸಿನಲ್ಲಿ ಹಾಡಿದ್ದ ಹಾಡುಗಳನ್ನು ಮನೆಯಲ್ಲೇ ವಿಡಿಯೋ ರೆಕಾರ್ಡ್ ಮಾಡಿ ತಮ್ಮ ಬಳಿ ಸಂಗ್ರಹಿಸಿಟ್ಟುಕೊಂಡಿದ್ದರು. ನಿಧಾನವಾಗಿ 2006ರ ಸಮಯದಲ್ಲಿ ಅವುಗಳನ್ನು ಅವರು ಯೂಟ್ಯೂಬ್ನಲ್ಲಿ ಶೇರ್ ಮಾಡ್ತಾ ಇದ್ರು. ತಮ್ಮ ಮಗ ಸಹ ಇತರರ ಹಾಗೆ ದೊಡ್ಡ ಗಾಯಕ ಆಗಬೇಕೆನ್ನುವುದು ಅವರ ಹಂಬಲವಾಗಿತ್ತು. 2008ರ ಹೊತ್ತಿಗೆ ಅದು ಅಚಾನಕ್ಕಾಗಿ ನಿಜವೂ ಆಯಿತು. 2010ರ ವೇಳೆಗಾಗಲೇ ಜಸ್ಟಿನ್ ಯಶಸ್ವಿ ಹಾಗೂ ಮೋಸ್ಟ್ ಸೆಲೆಬ್ರೇಟೆಡ್ ಸೋಲೋ ಗಾಯಕರಾಗಿದ್ದರು. ಅವರ ಜೊತೆ ಒಪ್ಪಂದಕ್ಕೆ ಅಮೆರಿಕಾದ ಎಷ್ಟೋ ಪ್ರತಿಷ್ಠಿತ ರೆಕಾರ್ಡಿಂಗ್ ಸಂಸ್ಥೆಗಳು ಕಾದಿದ್ದ ಕಾಲವೊಂದಿತ್ತು. ಹಾಗೆಲ್ಲ ನೋಡಲು ಅಷ್ಟು ಮುದ್ದಾಗಿ ಇದ್ದ ಈ ತುಂಬುಗೆನ್ನೆಯ ಹಾಲುಗಲ್ಲದ ಸದಾ ನಗುಮೊಗದ ಸುರಸುಂದರಾಂಗ ಕಾಲ ಸರಿದಂತೆ ತೀವ್ರ ಬದಲಾಗುತ್ತಾ ಹೋದ. ಬಹಳ ಈಚೆಗೆ ಜಸ್ಟಿನ್ ಅವರ ಆರೋಗ್ಯದಲ್ಲಿ ಗಂಭೀರ ಗತಿಯ ಏರುಪೇರುಗಳಾಗತೊಡಗಿವೆ. ಈಚಿನ ಅವರ ವಿಡಿಯೋಗಳಲ್ಲಿ ಅವರು ಮೊದಲಿನ ಹಾಗಿಲ್ಲ. ಮುಖದಲ್ಲಿ ಆ ಮೊದಲ ನಗುವಿಲ್ಲ, ಉತ್ಸಾಹವಿಲ್ಲ. ದೈಹಿಕವಾಗಿ ತುಂಬಾ ಬಡಕಲಾಗಿರುವ ಜಸ್ಟಿನ್ ಯಾರ ಜೊತೆಯೂ ಸಹ ಲವಲವಿಕೆಯಿಂದ ಮಾತನಾಡುತ್ತಿಲ್ಲ. ಅವರಿಗೇನಾಯಿತು? ಅವರಿಗೇನಾದರೂ ಕಾಯಿಲೆ ಇದೆಯಾ? ಅವರು ಖಿನ್ನತೆಗೆ ಜಾರಲು ಕಾರಣ ಏನು ಅಂತ ಅಂತರ್ಜಾಲದ ಹಲವು ಕಡೆ ಚರ್ಚೆ ಆಗ್ತಾ ಇದೆ. ಜಸ್ಟಿನ್ ಅವರ ಬದುಕು ಈಗ ಮೊದಲಿನ ಹಾಗಿಲ್ಲ ಅನ್ನೋದು ಸತ್ಯ. ಅದಕ್ಕೆ ಹಲವಾರು ಕಾರಣಗಳಿವೆ. ಜೀವನ ಅನ್ನೋದು ಎಲ್ಲರಿಗೂ ಒಂದೇ ತರ ಇರೋದಿಲ್ಲ. ಅದು ಎಲ್ಲರಿಗೂ ಸಹ ಸಾಕಷ್ಟು ಪಾಠ ಕಲಿಸುತ್ತೆ. ಇತರರ ಬದುಕಿನ ಕಷ್ಟ ಏನು ಅನ್ನೋದು ಅವರಿಗೆ ಮಾತ್ರ ಗೊತ್ತಿರುತ್ತೆ. 2017ರಿಂದ ಈಚೆಗೆ ಜಸ್ಟಿನ್ರ ಬದುಕಿನಲ್ಲಿ ಏನೇನೋ ಸಂಗತಿಗಳು ಘಟಿಸಿದವು. ಅದರಲ್ಲಿ ಅವರ ವೈವಾಹಿಕ ಬದುಕು ಸಹ ಒಂದು. ಅವರು ಬಹಳ ಹಿಂದಿನಿಂದ ಹೈಲಿ ಎಂಬಾಕೆಯನ್ನ ಪ್ರೀತಿಸ್ತಿದ್ರು. ಹಲವಾರು ಮ್ಯೂಸಿಕ್ ಕನ್ಸರ್ಟ್ಗಳಿಗೆ ಈಕೆಯ ಜೊತೆ ಓಡಾಡ್ತಾ ಇದ್ರು. ಅವರನ್ನ ಮದುವೆಯೂ ಸಹ ಆದರು. ಬಹಳ ಈಚೆಗೆ ಜಸ್ಟಿನ್ಗೂ ಆಕೆಗೂ ಒಂದು ಮಗು ಸಹ ಜನಿಸಿತು.
ಆದರೆ ಅವರ ವೈವಾಹಿಕ ಬದುಕು ಅಷ್ಟು ಸಂತಸಮಯವಾಗಿಲ್ಲ ಎನ್ನಲಾಗ್ತಿದೆ. ಅಧಿಕೃತವಾಗಿ ಅವರಿನ್ನೂ ಸಹ ವಿಚ್ಛೇದಿತರಾಗದೇ ಇದ್ದರೂ ಅವರಿಬ್ಬರೂ ಸಹ ದೂರವಾಗಲಿದ್ದಾರೆಂಬ ವದಂತಿಗಳು ಈಗಾಗಲೇ ಕೇಳಿಬರ್ತಿವೆ. ಜಸ್ಟಿನ್ ಡ್ರಗ್ಸ್ಗಳಿಗೆ ದಾಸರಾಗಿ ಬಹಳ ಕಾಲವೇ ಆಗಿದೆ. ಯಶಸ್ಸಿನ ಅಮಲನ್ನ ತಲೆಗೇರಿಸಿಕೊಂಡ ಜಸ್ಟಿನ್ ತನಗೆ ಅರಿವಿಲ್ಲದೆ ಹಲವಾರು ಸಲ ತಪ್ಪು ಹೆಜ್ಜೆ ಇಟ್ಟು ಎಡವಿದ್ದು ವಾಸ್ತವ. ಇದರಲ್ಲಿ ಡ್ರಗ್ ಯೂಸೇಜ್ ಸಹ ಒಂದು. ಡ್ರಗ್ ಸಹವಾಸ ಮಾಡಿದ ಯಾರೂ ಸಹ ಉದ್ಧಾರವಾದ ಉದಾಹರಣೆಯೇ ಇಲ್ಲ. ಯಾವಾಗ ಮನುಷ್ಯ ಡ್ರಗ್ ಅಡಿಕ್ಷನ್ ಹತ್ತಿಸಿಕೊಳ್ತಾನೋ ಆಗ ಅವನ ಅವನತಿ ಅಲ್ಲಿಂದಲೇ ಶುರುವಾಗುತ್ತದೆ. ಇದು ಮೊದಲು ನಮ್ಮಲ್ಲಿರುವ ಖುಷಿ ಸಂತೋಷಗಳನ್ನ ಹಾಳು ಮಾಡುತ್ತದೆ. ನಮ್ಮಲ್ಲಿ ಖಿನ್ನತೆ ಹಾಗೂ ದುಃಖ ಹೆಚ್ಚಿಸುತ್ತದೆ. ಕೆಲವು ನಿಮಿಷಗಳ ಅದರ ನಶೆಯ ಸುಖಕ್ಕೆ ಶರಣಾಗಿ ಅದರ ಸೇವನೆ ಶುರು ಮಾಡಿದ್ರೆ ಬಾಳೆ ನರಕಮಯವಾಗುತ್ತದೆ. ಜಸ್ಟಿನ್ ಡ್ರಗ್ಸ್ ಸೇವಿಸಿ ಹಲವು ಸಲ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಂಡಿದ್ದು ಉಂಟು. ಏನೋ ಅವ್ಯಕ್ತ ವೇದನೆಗೆ ಸಿಲುಕಿದಂತಿರುವ ಜಸ್ಟಿನ್ ಅವರ ಬದುಕಿನಲ್ಲಿ ಒಂಟಿತನ ಹಾಗೂ ಹತಾಶೆಗಳು ಇನ್ನಿಲ್ಲದ ಹಾಗೆ ಮನೆ ಮಾಡಿದಂತಿದೆ. ಅವರಿಗೀಗ ಹೆಚ್ಚು ಜನ ಗೆಳೆಯರಿಲ್ಲ. ಸದಾ ಕಾಲ ಒಬ್ಬೊಬ್ಬರೇ ಇರುವ ಜಸ್ಟಿನ್ ಈಗೀಗ ಕ್ಯಾಮ್ರಾಗಳ ಕಣ್ಣಿಗೆ ಬೀಳುತ್ತಾರೆ. ಆದರೂ ಸಹ ಯಾರಿಗೂ ಸ್ಪಂದಿಸದೆ ನಗದೆ ಮಾತನಾಡದೆ ಸುಮ್ಮನೆ ಹೋಗ್ತಾರೆ. ಕಳೆದೆರಡು ವಾರಗಳ ಹಿಂದೆ ತನ್ನ ಕೆಲ ಆಪ್ತರ ಜೊತೆ ಯಾವುದೋ ಹೋಟೆಲ್ನಲ್ಲಿ ಕಾಣಿಸಿಕೊಂಡ ಜಸ್ಟಿನ್ರ ಸುತ್ತ ಜನ ಕ್ಯಾಮ್ರಾ ಹಾಗೂ ಮೊಬೈಲ್ ಹಿಡಿದು ಬಂದಾಗ ಅದರಿಂದ ಇರಿಟೇಷನ್ಗೆ ಒಳಗಾದ ಜಸ್ಟಿನ್, ನೀವೆಲ್ಲ ಇಲ್ಲಿಗೆ ಯಾಕೆ ಬಂದ್ರಿ? ದಯಮಾಡಿ ಹೊರಡಿ, ನಮಗೆ ತೊಂದರೆ ಕೊಡಬೇಡಿ, ಜನರ ಪ್ರೈವೇಸಿಗೆ ಬೆಲೆ ಕೊಡಲು ಕಲಿಯಿರಿ. ನೀವುಗಳು ಬರೀ ಹಣಕ್ಕೆ ಮಾತ್ರ ಬೆಲೆ ಕೊಡ್ತೀರಾ ಅಲ್ವಾ? ಜನರಿಗೆ ಬೆಲೆ ಇಲ್ವಾ? ನಿಂಗೆ ಬೇಕಾದದ್ದು ಹಣ ಮಾತ್ರ, ಹೋಗಿ ಎನ್ನುತ್ತಾ ಹೋಟೆಲ್ನ ಒಳಗೆ ಹೋದ ವಿಡಿಯೋ ಸ್ವಲ್ಪ ವೈರಲ್ ಆಗಿತ್ತು. ಜಸ್ಟಿನ್ ಅವರ ಡ್ರೆಸ್ಸಿಂಗ್ ಸೆನ್ಸ್ ಸಹ ಎಲ್ಲ ಕಡೆ ನಗೆ ಪಾಟಲಿಗಿಡಾಗಿದೆ. ಈ ಚಿತ್ರ ವಿಚಿತ್ರ ಇರುವ ಬಟ್ಟೆಯಿಂದಾಗಿ ಜಸ್ಟಿನ್ ಅವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಾ ಬಂದಿದ್ದಾರೆ. ಜಸ್ಟಿನ್ನ ಅಭಿಮಾನಿಗಳು ಇದೀಗ ಜಸ್ಟಿನ್ ಅವರ ಆರೋಗ್ಯ ಹಾಗೂ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ತುಂಬಾ ಕಾಳಜಿ ತೋರಿಸ್ತಿದ್ದಾರೆ. ಜಸ್ಟಿನ್ ಸದಾ ಕಾಲ ಡ್ರಗ್ ನಶೆಯಲ್ಲಿ ಹೈ ಆಗಿ ತೇಲುತ್ತಾ ಇರ್ತಾರೆ. ಅದರಿಂದಾಗಿ ಅವರ ದೇಹ ಸೌಂದರ್ಯ ಮರೆಯಾಗಿದೆ. ಅವರ ಧ್ವನಿ ಸಹ ಮೊದಲಿನ ಹಾಗೆ ಆಕರ್ಷಕವಾಗಿಲ್ಲ. ಅವರಿಗೀಗ ಸರಿಯಾಗಿ ಹಾಡಲು ಸಹ ಆಗ್ತಾ ಇಲ್ಲ ಎಂದು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಜನ. ದುಬಾರಿ ವೆಚ್ಚದ ಕಾರುಗಳಲ್ಲಿ ಸಂಚರಿಸುವ ಜಸ್ಟಿನ್ರ ಬಳಿ ಇವತ್ತು ಕೋಟಿಗಟ್ಟಲೆ ಹಣ ಇರಬಹುದು. ಆದರೆ ಅದರಿಂದ ಅವರ ಮನಸ್ಸಿಗೆ ಸಣ್ಣ ಖುಷಿ ಸಹ ಇಲ್ಲವೆಂದರೆ ಅದು ಇದ್ರೆಷ್ಟು ಹೋದ್ರೆಷ್ಟು ಎನ್ನುವಂತಾಗಿದೆ. 30 ವರ್ಷ ವಯಸ್ಸಿನ ಜಸ್ಟಿನ್ ನಮಗಿಂತ ಲೇಟ್ ಆಗಿ ಜನಿಸಿ ನಮ್ಮ ಕಣ್ಮುಂದೆಯೇ ಬೆಳೆದು ಇದೀಗ ನಮಗಿಂತ ವಯಸ್ಸಾದವನ ಹಾಗೆ ಕಾಣ್ತಾ ಇದ್ದಾನೆ ಎಂದು ಎಷ್ಟೋ ಕಡೆ ಅವರ ಸ್ಥಿತಿಗತಿಯನ್ನ ಲೇವಡಿ ಮಾಡಲಾಗ್ತಾ ಇದೆ. ನಿಜ, ಜಸ್ಟಿನ್ ಯಶಸ್ಸಿನ ನಶೆಯಲ್ಲಿ ಸಾಕಷ್ಟು ತಪ್ಪು ಮಾಡಿರಬಹುದು, ಆ ವಿವೇಕತನದಿಂದ ಎಡವಿರಬಹುದು. ಅಂಥವರಿಗೆ ಸರಿಯಾದ ಮಾರ್ಗದರ್ಶನ ಹಾಗೂ ಸ್ವಲ್ಪ ಸಹಾನುಭೂತಿ ಬೇಕಾಗುತ್ತೆ. ಅವರ ಬಾಹ್ಯ ರೂಪವನ್ನ ನೋಡಿ ನಗುವ ಮುನ್ನ ಅವರ ಮನಸ್ಸಿನ ಹಿಂದೆ ಅಡಗಿದ ನೋವು ಸಂಕಟ ಎಂಥದ್ದೆಂದು ಒಂದು ಕ್ಷಣ ನಿಂತು ಯೋಚಿಸಿದರೆ ಜಸ್ಟಿನ್ ಸ್ವಲ್ಪವಾದರೂ ನಮಗೆ ಅರ್ಥವಾಗಬಹುದು. ನೊಂದ ನೋವ ನೋಯದವರೆತ್ತ ಬಲ್ಲರು ಎನ್ನುವ ಹಾಗೆ ಅವರ ನಿಜ ಸ್ಥಿತಿ ತಿಳಿಯದೆ ತಮಾಷೆ ಮಾಡುವುದು ತರವಲ್ಲ. ಜಸ್ಟಿನ್ ತಮ್ಮ ಬದುಕಲ್ಲಿ ಈಗಾಗಲೇ ತುಂಬಾ ಅನುಭವಿಸಿದ್ದಾರೆ, ಸಾಕಷ್ಟು ನೊಂದಿದ್ದಾರೆ. ಕಳೆದ ಹಲವು ತಿಂಗಳ ಕೆಳಗೆ ಪಾಕ್ಷಿಕ ಪ್ಯಾರಲಿಸಿಸ್ಗೂ ಸಹ ಅವರು ಒಳಗಾಗಿದ್ದು ಎಲ್ಲ ಕಡೆ ಸುದ್ದಿಯಾಗಿತ್ತು. ಅದಕ್ಕೂ ಸಹ ಚಿಕಿತ್ಸೆ ತೆಗೆದುಕೊಂಡು ಅದರಿಂದ ಹೊರಬಂದಿರುವ ಜಸ್ಟಿನ್ ಹಂತ ಹಂತವಾಗಿ ಒಂದೊಂದೇ ಸವಾಲುಗಳನ್ನು ಗೆಲ್ಲುತ್ತಿದ್ದಾರೆ. ಕಷ್ಟ ನಷ್ಟ ಎಲ್ಲರಿಗೂ ಇರುತ್ತೆ. ಅದರಿಂದ ಹೊರತಾದವರು ಇಲ್ಲಿ ಯಾರೂ ಇಲ್ಲ. ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ. ಹಾಗೆ ಜಸ್ಟಿನ್ ಅವರ ಬದುಕಿನ ಸಂಕಷ್ಟಗಳು ಅವರಿಗೆ ದೊಡ್ಡವು. ನಿಮ್ಮ ಕೈಯಲ್ಲಿ ಆ ಕಷ್ಟಗಳನ್ನು ಹೊರಲು ಸಾಧ್ಯವಿಲ್ಲವೆಂದಾಗ ಅಪಹಾಸ್ಯ ಮಾಡೋದೇಕೆ? ಅವರನ್ನ ಟ್ರೋಲ್ ಮಾಡುವ ಎಲ್ಲರೂ ಸಹ ಇದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಕ್ಯಾಮರಾ ಹಿಡಿದು ಬಂದಾಗ ಆ ವ್ಯಕ್ತಿ ಅಷ್ಟು ಧನ್ಯತೆಯಿಂದ ನಮ್ಮನ್ನ ಸುಮ್ಮನೆ ಬಿಡಿ, ಹೊರಟು ಹೋಗಿ ಎಂದರೂ ಸಹ ಕೇಳದೆ ಅವರ ಖಾಸಗಿತನ ಛಿದ್ರ ಮಾಡೋದು ಯಾರಿಗೂ ಸಹ ಸಭ್ಯ ನಡೆಯಲ್ಲ. ಯಾವುದೇ ವ್ಯಕ್ತಿಯ ವೈಯಕ್ತಿಕ ಬದುಕನ್ನು ನಿಂದಿಸುವ ಹಾಗೂ ಅದರೊಳಗೆ ಅನಗತ್ಯವಾಗಿ ಮೂಗು ತೂರಿಸುವ ಹಕ್ಕು ಇಲ್ಲಿ ಯಾರಿಗೂ ಇಲ್ಲ. ಜಸ್ಟಿನ್ ಇದೀಗ ಖಿನ್ನತೆಯಿಂದ ಹೊರಬರಲು ಥೆರಪಿಗೆ ಒಳಗಾಗಿದ್ದಾರೆ. ಅದರಿಂದ ಅವರ ಬದುಕು ಬದಲಾಗಬಹುದು. ಅವರಿಗೆ ಈಗಾಗಲೇ ತಮ್ಮ ತಪ್ಪಿನ ಅರಿವು ಸಹ ಆಗಿರಬಹುದು. ಆದ್ದರಿಂದ ಅವರೀಗ ಪಾಠ ಕಲಿತು ಹೊರಗೆ ಬರಲು ಮೆಲ್ಲನೆ ಪ್ರಯತ್ನಿಸುತ್ತಿರಲೂಬಹುದು. ವ್ಯಕ್ತಿಯು ಡಿಪ್ರೆಷನ್ನಿಂದ ಹೊರಬರೋದಕ್ಕೆ ತುಂಬಾ ಸಮಯ ಬೇಕು. ಅದನ್ನಷ್ಟೇ ಜನ ಅವರಿಗೆ ಕೊಟ್ಟರೆ ಕ್ಷೇಮ. ಒಂದು ಕಾಲದಲ್ಲಿ ಜಸ್ಟಿನ್ ಬಹುತೇಕರಿಂದ ಅಭಿಮಾನಿಸಲ್ಪಟ್ಟ ಸೆಲೆಬ್ರಿಟಿ. ಇಂದಿಗೂ ಸಹ ಅವರು ಒಬ್ಬ ಸೆಲೆಬ್ರಿಟಿಯೇ. ಅವರನ್ನ ನೋಡಲು ಜನ ಈಗಲೂ ಮುಗಿಬೀಳುತ್ತಾರೆ. ಮೊದಲು ಅವರ ಆರೋಗ್ಯ ಸುಸ್ಥಿತಿಗೆ ಬರಲಿ, ಅವರ ಭಾವನಾತ್ಮಕ ಬದುಕು ಸದೃಢವಾಗಲಿ, ಮೊದಲಿನ ಹಾಗೆ ಅವರು ಉತ್ಸಾಹದಿಂದ ಹಾಡುವಂತಾಗಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.